ನಾನು ಸುಜಾ ಪಿ.ಜೆ. ನಾನಿಲ್ಲಿ ಸೇನಾಶ್ರಮದಲ್ಲಿ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಿದ್ದೇನೆ. ನಮಗೆ ಇವರು ಗೋವಿಂದರಾಜ್ ಅವರು ಧರ್ಮಸ್ಥಳದಿಂದ ನಮಗೆ ಡಿಪಾರ್ಟ್ಮೆಂಟ್ನವರು ತಿಳಿಸಿ ನಾವು ಅವರನ್ನು ಕರ್ಕೊಂಡು ಬಂದು ನಮ್ಮ ಡಾಕ್ಟ್ರು ಮತ್ತು ನಮ್ಮ ನರ್ಸಸ್ ಎಲ್ಲ ಹೋಗಿ ನಮ್ಮ ಗಾಡಿಯಲ್ಲಿ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಬಂದಿದ್ದೆವು. ಬರುವಾಗ ಅವರ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು. ಅಂದರೆ ಅವರು ತುಂಬ ಹುಷಾರಿಲ್ಲದೆ, ಊಟ ಇಲ್ಲದೆ ಎಲ್ಲ ಹಲದಾಡಿಕೊಂಡು ರಸ್ತೆಯಲ್ಲಿ ಬದಿಯಲ್ಲಿ ಬಿದ್ದಿದ್ದರು. ಅವರನ್ನು ನಾವು ಇಲ್ಲಿ ಕರ್ಕೊಂಡು ಬಂದು ಅವರಿಗೆ ಊಟೋಪಚಾರ ಎಲ್ಲ ಕೊಟ್ಟು ಚೆನ್ನಾಗಿ ನೋಡಿ, ಮತ್ತು ಡಾಕ್ಟರ್ನವ್ರು ಬಂದರು, ನಮ್ಮ ಸೈಕ್ಯಾಟ್ರಿಸ್ಟ್ ಬಂದು ಅವರಿಗೆ ಟ್ರೀಟ್ಮೆಂಟ್ ಎಲ್ಲ ಹೇಳಿ ನಾವು ಮೆಡಿಸಿನನ್ನೆಲ್ಲ ಕಂಟಿನ್ಯೂ ಮಾಡಿ ಕೊಡ್ತಾ ಇದ್ದೆವು. ಮೆಡಿಸಿನ್ ಕೊಟ್ಟು ಮತ್ತು ಅವರು ಕೌನ್ಸಿಲಿಂಗ್ ಎಲ್ಲ ಕೊಟ್ಟು ಅವರು ಸ್ವಲ್ಪ ಅವರ ಮನೆ ಬಗ್ಗೆ ಎಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅವರ ಕಾಂಟ್ಯಾಕ್ಟ್ ನಂಬರೆಲ್ಲ ನಮಗೆ ಕೊಟ್ಟರು. ಆಮೇಲೆ ಅವರಿಗೆ ಮೆಡಿಸಿನ್ ಎಲ್ಲ ನಾವು ಡೈಲಿ ಮೆಡಿಸಿನ್ 2 ಹೊತ್ತು ಕೊಡ್ತಾ ಇದ್ದೆವು. ಆ ಮೆಡಿಸಿನ್ ಅದರಲ್ಲಿ ಅವರು ಬದಲಾಗಿ ಚೆನ್ನಾಗಿ ಆಗಿದ್ದರು. ಚೆನ್ನಾಗಿ ಮಾತಾಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿ ಪುನಃ ಅವರು ಅವರ ಅಡ್ರೆಸ್ ಪುನಃ ಹೇಳಿದರು ಮತ್ತು ಅವರ ಕಾಂಟ್ಯಾಕ್ಟ್ ನಂಬರ್ ನಮಗೆ ಪುನಃ ಹೇಳಿದರು. ಹಾಗೆ ನಾವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರ ಹತ್ರ ಕೇಳಿ ಫೋನ್ ಮಾಡಿ ಕೇಳಿ ಅವರಿಗೆ ವಿಷಯಗಳೆಲ್ಲ ತಿಳಿಸಿದರು. ಅವರ ಮನೆಯಿಂದ ನಮಗೆ ರಿಪ್ಲೈ ಮಾಡ್ತಿದ್ರು ಫೋನ್ ಮಾಡುವಾಗ. ಮತ್ತು ಇವಾಗ ಅವರ ಅಣ್ಣನ ಮಕ್ಕಳು 2 ಬಂದಿದ್ದರು. ಹೀಗೆ ಅವರು ಹುಷಾರಾಗಿ ಚೆನ್ನಾಗಿ ಆಗಿದ್ದಾರೆ. ಈಗ ಮೊದಲಿದ್ದ ಪರಿಸ್ಥಿತಿಗೆ ಬಂದಿದ್ದಾರೆ ಇವರು. ಹಾಗೆ ಇವತ್ತು ಅವರನ್ನು ಕರ್ಕೊಂಡು ಹೋಗಲಿಕ್ಕೆ ಮನೆಯಿಂದ ಅಣ್ಣನ ಮಕ್ಕಳು 2 ಬಂದಿದ್ದಾರೆ. என்னோடய பேர் ரவிச்சந்திரன். அவன் என்னுடைய தம்பி, என்னுடைய ஃப்ரெண்டு. இவர் என்னோடய சித்தப்பா. காணாமல் போய் 2 வருஷம் ஆகுது. இப்போ கொஞ்ச நாளுக்கு முன்னாடி இங்கேருந்து எங்களுக்கு ஒரு ஃபோன் வந்துச்சு, ஆசிரமில் இருக்கான்னு சொல்லிட்டு. இப்போ ரெடி ஆகிட்டாரு அப்படின்னு சொல்லி சொன்னாங்க. ஸோ அதனால் இங்கே வந்து கூப்பிட்டு போகலான்னு நாங்கள் வந்திருக்குறோங்க. இந்த மேனேஜ்மெண்ட்டு, இங்கே இருக்கிற ஸ்டாஃபு எல்லாருக்கும் தேங்க்ஸு. ಸಿ.ಎಂ ಆಶ್ರಮಕ್ಕೆ ನನ್ರಿ. ನನ್ನ ಹೆಸರು ಗೋವಿಂದರಾಜು. ಇಲ್ಲಿ ಧರ್ಮಸ್ಥಳದಲ್ಲಿ ಮನ್ಕೊಂಡಿದ್ದ ಒಂದು ಥರ ಮಾದರಿಯಾಗ ಆವಾಗ ಇವರು ಬಂದು ಕರ್ಕೊಂಡು ಬಂದರು. ಡಾಕ್ಟ್ರು ನರ್ಸ್ಗಳೆಲ್ಲ ಬಂದು ಟ್ರೀಟ್ಮೆಂಟ್ ಕೊಟ್ಟು ನೋಡಿದ್ರು. ಎಷ್ಟು 2 ವರ್ಷ ನಾನು ಫೋನ್ ಮಾಡಿ ಕರೆದು ನಮ್ಮ ಅಣ್ಣನ ಮಕ್ಕಳು ಬಂದಿರ್ತಾರೆ, ಅವ್ರ ಕಡೆ ಹೋಗ್ತೀವಿ. ಏನು ತೊಂದರೆ ಏನೂ ಇಲ್ಲ. ಸಿ.ಎಂ ಆಶ್ರಮ ಸಿ.ಎಂ ಆಶ್ರಮದಿಂದ ಎಲ್ಲರಿಗೂ ಧನ್ಯವಾದಗಳು.